ಆಲ್ಮೋಸ್ಟ್ ಈ 90 ಡೇಸ್ ಜರ್ನಿಯಲ್ಲಿ. ಸೊ ಈಗೆಲ್ಲಾನು ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ. ಸೊ ಹೌದು ಹೌದು. ಹೌ ಫಾರ್ ಲೈಕ್ ನಮ್ ಪ್ರೋಗ್ರಾಮ್ ಚೆನ್ನಾಗಿ ಅನಿಸ್ತಾ ಇದೆ ನಿಮ್ಗೆ? ಲೈಕ್ ನೀವ್ ಏನೇನ್ ಡಿಫ್ರೆನ್ಸ್ ಕಂಡಿದ್ದೀರಾ? ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಲೈಕ್ 90 ಡೇಸ್ ಜರ್ನಿ ಆದ್ಮೇಲೂ ಪ್ಲಸ್ ಅಡಿಷನ್ ಮುಂಚೆಲ್ಲ ಟ್ರೈ ಮಾಡಿ ಬಂದಿದ್ದೀರಲ್ವಾ? ಸೊ ಹೇಗೆ ಅನಿಸ್ತಿದೆ ನಮ್ಮ ಪ್ರೋಗ್ರಾಮ್? ಮೊದ್ಲು ಇದು ವಾವ್ ವಾವ್ ಚೆನ್ನಾಗಿದೆ. ಯಾಕಂದ್ರೆ ನಾವು ನಾರ್ಮಲಿ ಊಟ ಮಾಡ್ಕೊಂಡು ಸ್ವಲ್ಪ ಮೈಂಟೈನ್ ಮಾಡ್ತಾ ಇದೀವಿ ಅಷ್ಟೇ. ಓಕೆ. ಊಟದಲ್ಲೇ ಯಾವ್ದನ್ನು ಸ್ಟಾಪ್ ಮಾಡಿಲ್ಲ. ಆಲ್ಮೋಸ್ಟ್ ಎಲ್ಲ ಓಕೆ. ತಗೋತಾ ಇದೀವಿ. ಹಾ. ಸೊ ಆಯಿಲಿ ಫುಡ್, ಹೊರಗಡೆ ಫುಡ್ ಅವಾಯ್ಡ್ ಮಾಡಿಬಿಟ್ರೆ ಹೆಲ್ದಿ ಫುಡ್ ಎಲ್ಲ ತಗೋತಾ ಇದೀವಿ. ಓಕೆ. ಸೊ ಬೇರೆದು ಟ್ರೈ ಮಾಡಿದಾಗ ಹೊರಗಡೆ ಫುಡ್, ಹೆಲ್ದಿ ಫುಡ್ ಮನೆಯಲ್ಲೂ ಕೂಡ ತಿನ್ಬೇಡಿ, ಬರೀ ಶೇಕ್ ತಗೊಳ್ಳಿ, ಮತ್ತೆ ಬರೀ ಜ್ಯೂಸ್ಗಳು ತಗೊಳ್ಳಿ, ಈ ತರ ಹೇಳ್ತಾ ಇದ್ದೀನಿ. ಓಕೆ. ಬಟ್ ಎಸ್ಪೆಷಲಿ ನನ್ಗದು ಆಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಮಕ್ಕಳ ಜೊತೆ ಕಂಟಿನ್ಯೂಸ್ ಆಗಿ ನಾನು ಮಾತಾಡ್ತಾನೆ ಇರ್ತೀನಿ. ನಮಗೆ ಬ್ರೇಕೇ ಇರೋದಿಲ್ಲ. ಹಾ. ಮಾತು ನಮಗೆ ಸ್ಟಾಮಿನಾ ಮತ್ತೆ ಸ್ಟ್ರೆಂತ್ ತುಂಬಾ ಜಾಸ್ತಿ ಇರಬೇಕು. ಅದ ಎಕ್ಸಾಕ್ಟ್ಲಿ ಟೀಚಿಂಗ್ ಫೀಲ್ಡ್ ಅಂದಾಗ ಕಂಪಲ್ಸರಿ. ಅದು ಜಾಸ್ತಿ. ಯಾಕೆಂದ್ರೆ ನಾವು ಮಕ್ಕಳನ್ನ ಮೇಂಟೈನ್ ಮಾಡ್ಬೇಕು ಅಂದ್ರೆ ನಾವು ಅವ್ರಿಗಿಂತ ಒಂದ್ ಸ್ಟೆಪ್ ಮುಂದೆನೆ ಇರಬೇಕು. ಸೊ ಅವ್ರಿಗೆ ಎನರ್ಜಿ ಲೆವೆಲ್, ಈಗಿನ ಜನರೇಷನ್ ಮಕ್ಳಿಗೆ ಎನರ್ಜಿ ಲೆವೆಲ್ ಒಂದ್ ಸ್ಟೆಪ್ 2 ಸ್ಟೆಪ್ ಜಾಸ್ತಿನೇ ಅಂತಾನೆ ಹೇಳ್ಬೋದು. ಸೊ ಓಕೆ. ಅವ್ರಿಗೆ ನಾವು ಮ್ಯಾಚ್ ಮಾಡ್ಬೇಕು ಅಂದ್ರೆ ನಾನು ಮಾಮೂಲಿ ತಗೋತಾ ಇದ್ದ ರೆಗ್ಯುಲರ್ ಫುಡ್ ಕೂಡ ನಂಗೆ ಸಾಕಾಗ್ತಾ ಇರ್ಲಿಲ್ಲ. ನಾನು ಬ್ರೇಕ್ ಅಲ್ಲಿ ಏನಾದ್ರು ತಿಂತಾ ಇದ್ದೆ, ಲಂಚ್ ಅಲ್ಲಿ ಏನಾದ್ರು ತಿಂತಾ ಇದ್ದೆ, ಆಮೇಲೆ ಮತ್ತೆ ಮನೆಗ್ ಬಂದ ತಕ್ಷಣ ಹಸುವಾಗ್ಬಿಡೋದು 4 ಗಂಟೆಗೆ, ಆವಾಗ ಏನಾದ್ರು ತಿಂತಾ ಇದ್ದೆ, ಮತ್ತೆ ರಾತ್ರಿ 8:30ಗೆ ಊಟ ಮಾಡ್ತಾ ಇದ್ದೆ. ಓಕೆ. ಸೊ 4 to 5 days 5 ಟೈಮ್ಸ್ ನನ್ಗೆ ಮೀಲ್ ಆಗ್ತಾ ಇತ್ತು. ಸೊ ನಾನು ಯಾವಾಗ ವಾವ್ದು ಪ್ರಾಡಕ್ಟ್ಸ್ ನ ತಗೊಳಕ್, ಇಟ್ ಮೀನ್ಸ್ ಮೀಲ್ ನ ಶುರು ಮಾಡಿದ್ನೋ, ಸೊ ನನ್ಗೆಲ್ಲೂ ಸ್ಟಾಮಿನಾ ಕಡಿಮೆ ಆಗೇ ಇಲ್ಲ. ಓಕೆ. ವಾವ್ ಕೋಚಿಂಗ್ ಬಂದ್ಮೇಲೆ ಲೈಕ್ ಎಲ್ಲಿ ನಿಮ್ಗೆ ಸ್ಟೆಮಿನಾ ಬಗ್ಗೆ ಪ್ರಾಬ್ಲಮ್? ಎಲ್ಲೂ ಕಡಿಮೆ ಆಗಿಲ್ಲ. ಟಯರ್ಡ್ ಅಂತ ಎಲ್ಲೂ ಅನ್ಸಿಲ್ಲ ನನ್ಗೆ. ನಾನು ಹೋಲ್ ಡೇ ಫುಲ್ ಎನರ್ಜಿಟಿಕ್ ಆಗಿರ್ತಾ ಇದ್ದೆ. ಓಕೆ. ಟಯರ್ಡ್ ಅಂತ ಅನ್ನಿಸ್ತಾ ಇರ್ಲಿಲ್ಲ. ಮಕ್ಕಳ ಜೊತೆನೂ ತುಂಬಾ ಆಕ್ಟಿವ್ ಆಗಿರ್ತಾ ಇದ್ದೆ. ಮತ್ತೆ ಊಟನೂ ಮಾಡ್ಲೇಬೇಕು ಅಂತ ಏನ್ ಅನ್ನಿಸ್ತಾನೆ ಇರ್ಲಿಲ್ಲ. ಅನಿಸ್ತಾ ಇರಲಿಲ್ಲ. ಓಕೆ. ಹಸು ಇಲ್ಲ, ನಾನು ತಿನ್ಲೇಬೇಕು, ನಂಗೆ ತುಂಬಾ ಹಸುವಾಗ್ತಾ ಇದೆ ಅಂತ ಏನ್ ಅನ್ನಿಸ್ತಾ ಇರ್ಲಿಲ್ಲ. ಹಾ. ಸೊ ಮೀಲ್ ಸ್ಕಿಪ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಮಾಡ್ತಾ ಇದ್ದೆ. ಓಕೆ.